ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ ರಾಜಕಾರಣ, ಮುಖ್ಯಮಂತ್ರಿ ಹುದ್ದೆ, ಒಬ್ಬರು ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸಿಕೊಳ್ತಾ ಇದ್ರೆ ಇನ್ನೊಬ್ಬರು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯುವ ಯತ್ನ. ಮೇಜರ್ ಆಗಿ ಇಬ್ಬರು ಆಟಗಾರರಿದ್ರು. ಈಗ ಮೂರನೇ ಒಬ್ಬ ಆಟಗಾರರು ಎಂಟ್ರಿ ತಗೊಂಡಿದ್ದಾರೆ. ಹೀಗಾಗ್ಬಿಟ್ಟು ಕಾಂಗ್ರೆಸ್ ರಾಜಕಾರಣ ಸಂಪೂರ್ಣವಾಗಿ ಇನ್ನೊಂದು ತಿರುವು ಪಡೆದಿದೆ. ಇನ್ನೊಂದು, ಈ ಮೂರನೇ ವ್ಯಕ್ತಿ ಏನಿದ್ದಾರೆ ಅವ್ರು ಯಾರು ಅನ್ನೋದನ್ನ ಹೇಳ್ತೀನಿ. ಆದ್ರೆ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ಎಲ್ಲ ಅರ್ಹತೆ ಇದ್ದವರು, ನಾನಿಲ್ಲ ಅಂತನೋ ಅನ್ನಲ್ಲ. ಮತ್ತು ಅವ್ರ ಜೊತೆ ಅವರಿಗೆ ಒಂದು ರೀತಿಯ ನೋವು, ಬೇಸರ ಕೂಡ ಇತ್ತು, ಅವಕಾಶ ತಪ್ಪಿದ್ದು. ಹೀಗಾಗಿ ಅವರು ಬಹಳಷ್ಟು ಜನರ ಹತ್ರ, ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ ನಾಯಕರ ಹತ್ರ ತಮಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಒಂದು 5 ನಿಮಿಷ ಅದೇನೆ, ನಾನು ನೋಡಿ ಮೊದಲ ಬಾರಿ ಮುಖ್ಯಮಂತ್ರಿ ಯಾವಾಗ ಆಗ್ಬೇಕಾಗಿತ್ತು, ಯಾಕಾಗಿಲ್ಲ, ಹೀಗೆ. ಅವ್ರು ಯಾರು ಗೊತ್ತಾಯ್ತಾ? ಅವರೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು. ಅವರೀಗ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಅಖಾಡಕ್ಕೆ ಇಳಿಯೋದ್ರಿಂದ ಇಡೀ ಕಾಂಗ್ರೆಸ್ ರಾಜಕಾರಣ ಇನ್ನೊಂದು ತಿರುವನ್ನ ಪಡೆದಿದೆ. ಅದು ಯಾವುದು ಅಂತ ಹೇಳ್ತೀನಿ. ಆ ತಿರುವು ಪಡೆದಿದ್ದು ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ರಾಜಕಾರಣ ಇನ್ನೊಂದು ಮೊಗ್ಗಲಿಗೆ ಮಗಚಿಕೊಳ್ಳುವ ಚಾನ್ಸಸ್ ಕಾಣುತ್ತೆ. ಈಗ AICC ಅಧ್ಯಕ್ಷರು, ಬಹಳಷ್ಟು ಜನ ದೆಹಲಿ ನಾಯಕರೊಬ್ಬರು ನನಗೆ ಹೇಳ್ತಾ ಇದ್ರು ಮಾತನಾಡುವಾಗ, ಖರ್ಗೆ ಅವರು ಯೂಸ್ವಲಿ ಬೇರೆಯವರು ಯಾರೋ ಬೇರೆ ರಾಜ್ಯದ ನಾಯಕರು ಬಂದಾಗ ಒಂದು 5 ನಿಮಿಷ ತಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಒಳಗಡೆ ಇರುವ ನೋವು ಅಂತ. ನೋವು ಏನು ಅಂದ್ರೆ, ನೋಡಿ, ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಧರ್ಮ್ ಸಿಂಗ್ ಆದಾಗ, ಆವಾಗ ತಪ್ಪೋಯ್ತು. ನಂತರ ದೇವೇಗೌಡರು ನಾನು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ರು. ಹಾಗೇನೆ 2013 ಹೊತ್ತಿಗೆ, ಹೀಗೆ ಸಿದ್ದರಾಮಯ್ಯನವ್ರು ಬಂದ ಮೇಲೆ ನನ್ನ ಮುಖ್ಯಮಂತ್ರಿ ಸ್ಥಾನ ತಪ್ಪೋಯ್ತು. ಅಂದ್ರೆ ಅವರ ಒಳಗಡೆ ಇರುವ ಮುಖ್ಯಮಂತ್ರಿ ಸ್ಥಾನದ ಆಸೆ ಇದೆಯಲ್ಲ, ಆ ಆಸೆ ಈಗ ಗರಿಗೆದರಿದೆ. ಸೊ ಇಡೀ ಕಾಂಗ್ರೆಸ್ ರಾಜಕಾರಣವನ್ನ, ಅಧಿಕಾರ ಹಂಚಿಕೆ ರಾಜಕಾರಣವನ್ನ, ಅದನ್ನ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅಂತ ನೋಡ್ಲಾಗ್ತಾ ಇತ್ತು. ಕಾಂಗ್ರೆಸ್ ವರಿಷ್ಠರು ದಟ್ ಅಧಿಕಾರ ಹಂಚಿಕೆ ಸೂತ್ರವನ್ನು ಮಾಡಿದ್ರು 2.5 ವರ್ಷ ಈ ರೀತಿ ಮಾತುಗಳು ಕೇಳ್ತಾರೆ. ಅದನ್ನ ಕನ್ಫರ್ಮ್ ಮಾಡುವ ಇರಲಿಲ್ಲ. ಹಾಗೆ ರಾಜಕಾರಣ ನೋಡಿ. ಸೊ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಒಂದು ಹೊಸ ಆಟವನ್ನು ಆಡೋದಕ್ಕೆ ಶುರು ಮಾಡಿದ್ರು. ಅದೇನು ಅಂತಂದ್ರೆ, ಒಂದು ದಲಿತ ಮುಖ್ಯಮಂತ್ರಿಯ ಒಂದು ಕ್ಯಾಂಡಿಡೇಟ್ ಅನ್ನ ಕಣಕ್ಕೆ ಬಿಟ್ಟಿದ್ದು. ಅವ್ರು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಕಣಕ್ಕೆ ಬಿಡಲಾಯಿತು. ಈ ದಲಿತರ ಮುಖ್ಯಮಂತ್ರಿಯ ಇದನ್ನು ಬಿಟ್ಟಿದ್ದು ಬಹಳ ಮುಖ್ಯವಾಗಿ 2 ಕಾರಣಕ್ಕಾಗಿ. ಒಂದು, DK ಶಿವಕುಮಾರ್ ಅವ್ರನ್ನ ಚೆಕ್ ಮೇಟ್ ಮಾಡೋದು. ಇನ್ನೊಂದು, ದಲಿತ ಮುಖ್ಯಮಂತ್ರಿಯ ಪ್ರಸ್ತಾಪ ಬಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅದನ್ನ ಡಿನೈ ಮಾಡೋದು ಕಷ್ಟ ಆಗತ್ತೆ ಅಂತ. ಅಲ್ಲಿವರೆಗೆ ರಾಜಕಾರಣವನ್ನ ವಿಶ್ಲೇಷಿಸುವವರು, ರಾಜಕಾರಣದಲ್ಲಿ ಇರುವವರು ಒಂದು ಮಾತನ್ನು ಅಂದ್ಕೋತಿದ್ರು. ಒಂದ್ ಕಡೆ ಸಿದ್ದರಾಮಯ್ಯನವರು ಇದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಮತ್ತು AICC ಅಧ್ಯಕ್ಷ ಖರ್ಗೆ ಅವರಿದ್ದಾರೆ. ಇದೆಲ್ಲರ ನಂಬಿಕೆ ಆಗಿತ್ತು. ಸೊ ಇವರೊಬ್ರು ಜಾಯಿಂಟ್ ಆಗಿ ಪ್ಲೇ ಮಾಡ್ತಿದ್ದಾರೆ ಅಂತ. ಹಾಗೇನೆ DK ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ರು. ಬೆಂಗಳೂರಲ್ಲಿ ಇದ್ರು ಚರ್ಚೆ, ಡೆಲ್ಲಿಲಿ ಇದ್ರು ಚರ್ಚೆ, ವೆಹಿಕಲ್ ಮೇಲೆ ಹೋಗ್ಬೇಕಾದ್ರೆ ಚರ್ಚೆ, ವಿಮಾನ ಮೇಲೆ ಹೋಗ್ಬೇಕಾದ್ರೆ ಚರ್ಚೆ, ಈ ರೀತಿ ನಡೀತಾ ಇತ್ತು. ಆದ್ರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಬಾಂಬನ್ನ ಖರ್ಗೆ ಅವರು ಸಿಡಿಸ್ಬಿಟ್ರು. ಅವರ ಮನಸ್ಸಿನ ಒಳಗಡೆ ಏನಿದೆ ಅನ್ನೋದನ್ನ ಹೇಳ್ಬಿಟ್ರು. ಸೊ ಸುದ್ದಿಗಾರರ ಒಂದು ಪ್ರಶ್ನೆ ಕೇಳಿದ್ರು ಅವರಿಗೆ, ಈ ದಲಿತ ಮುಖ್ಯಮಂತ್ರಿಯ ಪ್ರಶ್ನೆ ಬರ್ತಿದೆ, ನೀವು ಅಖಾಡದಲ್ಲಿ ಇದ್ದೀರಾ? ಇದು ಪ್ರಶ್ನೆ ಆಗಿತ್ತು. ಇದಕ್ಕೆ ಖರ್ಗೆಯವರು ಕೊಟ್ಟ ಉತ್ತರ ಇದೆಯಲ್ಲ, ಹೌದು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಿ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ದೊಡ್ಡವರು ಬಯಸ್ತಿದ್ದಾರೆ. ದೊಡ್ಡವರು ಅಂದ್ರೆ ಯಾರು ಹೇಳಿ? ಕಾಂಗ್ರೆಸ್ ಹೈಕಮಾಂಡ್ನವರು. ಆದ್ರೆ ಅದಕ್ಕೆ ಗ್ರಹಚಾರನೋ ಏನೋ ಅಂದ್ಕೊಂಡು ತಕ್ಷಣ ತಿರ್ಸಿದ್ರು. ಆ ಮಾತನ್ನ ತಿರ್ಸ್ಬಿಟ್ಟು ಸೋನಿಯಾ ಗಾಂಧಿ ಅವರು ಈ ಬಗ್ಗೆ ತೀರ್ಮಾನ ತಗೋಬೇಕು ಅಂತ ಅಂದ್ಬಿಟ್ರು. ಅಂದರೆ ನೇರವಾಗಿ ಈ ಫೈಟ್ ಇದೆಯಲ್ಲ, ಈ ಫೈಟ್ ನಲ್ಲಿ ನಾನು ಇದ್ದೇನೆ, ನಾನು ಅಖಾಡದಲ್ಲಿ ಇಳಿದಿದ್ದೇನೆ ಅಂತ ಮೆಸೇಜ್ ಕೊಟ್ಬಿಟ್ರು. ಈ ಮೆಸೇಜ್ ಜೊತೆಗೆ ಅವ್ರು ಹೇಳಿದ ಇನ್ನೊಂದು ಮಾತೇನು ಗೊತ್ತಾ? ಸೊ ಕರ್ನಾಟಕದಲ್ಲಿರುವ ಗೊಂದಲವನ್ನ ಬಗೆಹರಿಸ್ತೀವಿ, ಆದ್ರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಸದ್ಯಕ್ಕಿಲ್ಲ. ಇದು
ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಬರಸಿಡಲಾಗಿತ್ತು, ಸಣ್ಣದಾಗಿರ್ಲಿಲ್ಲ. ಸೊ ಅವರ ಬೆಂಬಲಿಗರೆಲ್ಲ ಹೇಳಿದ್ರು, ಮೇ 15 ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಹುಟ್ಟುಹಬ್ಬದ ದಿನ ಕಾಂಗ್ರೆಸ್ ವರಿಷ್ಠರು ಅವ್ರಿಗೆ ಒಂದು ಬಹುದೊಡ್ಡ ಉಡುಗೊರೆ ಕೊಡ್ತಾರೆ ಅಂತ ಹೇಳಿದ್ರು. ಆ ರಾಮನಗರದ ಶಾಸಕರು ಅವರು ಇಕ್ಬಾಲ್ ಹುಸೇನ್ ಅವರು ಈ ರೀತಿ ದಿನಾಂಕಗಳನ್ನ ಕೊಟ್ಟು 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 ಎಲ್ಲ ಅವರಿಗೂ ಈಗ ದಿನಾಂಕಗಳನ್ನ ಕೊಡೋದು ದೊಡ್ಡತನವಾಗಿರ್ಬೋದು. ಅವ್ರು ಕೊಟ್ಟು ಆಗೋಯ್ತು ಅಂತವ್ರು ಬಹಳ ಜನ ಇದ್ರು, ಅವರಿಗೆಲ್ಲ ಆಘಾತ ಆಗೋಯ್ತು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿ ಕೆ ಶಿವಕುಮಾರ್ ಅವರ ಮಾತು ಕೂಡ ಅವರ ಒಳಗಿನ ಬೇಸರವನ್ನ ತೋರಿಸ್ತಾ ಇತ್ತು. ಅವ್ರು ಒಂದ್ ಮಾತು ಹೇಳಿದ್ರು, ಗೊಂದಲವನ್ನ ಬಗೆಹರಿಸ್ತೀನಿ ಅಂತ ಖರ್ಗೆ ಅವ್ರು ಹೇಳಿದ್ರಲ್ಲ ಅಂದಾಗ, ಗೊಂದಲ ಎಲ್ಲಿದೆ? ಗೊಂದಲನೇ ಇಲ್ಲ, ಹೋಗಿ ಖರ್ಗೆ ಅವ್ರನ್ನ ಕೇಳಿ ಅಂದ್ಬಿಟ್ರು. ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಖರ್ಗೆಯವರ ಬೆಂಬಲದೊಂದಿಗೆ ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಈಗ ಖರ್ಗೆಯವರ ಜೊತೆಯನ್ನು ಪೈಪೋಟಿ ನಡೆಸಬೇಕಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಹಾಗಿದ್ರೆ ಖರ್ಗೆಯವರು ದೊಡ್ಡವರು ಹೇಳಿದ್ದಾರೆ ಅನ್ನೋ ಮಾತನ್ನ ಯಾವ ಅರ್ಥದಲ್ಲಿ ಹೇಳಿದ್ರು ಅವರು? ಈಗಾಗಲೇ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ, ಅಂದ್ರೆ ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರಾ? ರಾಹುಲ್ ಗಾಂಧಿ ಅವರ ಚರ್ಚೆ ಮಾಡಿದ್ದಾರಾ? ಅವರೊಂದು ಪಾಸಿಟಿವ್ ಆದ ಮೆಸೇಜ್ ಅನ್ನ ಕೊಟ್ಟಿದ್ದಾರಾ? ಹಾಗೆ ಅನ್ಸುತ್ತೆ. ಬಹಳಷ್ಟು ಜನ ದಟ್ ಖರ್ಗೆಯವರ ಆಪ್ತರು, ಅವ್ರ ಸುತ್ತಮುತ್ತಲು ಇರೋವರಿಗೆಲ್ಲ ಒಂದು ರೀತಿ ಏನೋ ಆಗತ್ತೆ ಅನ್ನುವ ನಿರೀಕ್ಷೆ ಹುಟ್ಬಿಟ್ಟಿದೆ ಈಗಲೇ. ಖರ್ಗೆ ಅವರು ಆಗ್ತಾರೆ ಅಂತ. 84 ವರ್ಷದ ನಾಯಕ, ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಅನ್ನು ನಾನು ಪ್ರಶ್ನೆ ಮಾಡಲಾರೆ. ಅರಸು ಕಾಲದಿಂದ ರಾಜಕಾರಣದಲ್ಲಿ ಬೇರೆ ಬೇರೆ ಸಚಿವ ಸ್ಥಾನವನ್ನು ನಿರ್ವಹಿಸಿದವರು, ಉತ್ತಮ ಆಡಳಿತಗಾರರು. ಅದರ ಜೊತೆಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಒಂದು, ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗುವ ಅನಿವಾರ್ಯತೆ ಇದೆ. ವಾಟ್ ಐ ಬಿಲೀವ್, ಕರ್ನಾಟಕದಲ್ಲಿ ಒಬ್ಬ ದಲಿತ ಮತ್ತು ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗ್ಬೇಕಾಗಿದೆ. ದಟ್ ಇಸ್ ನನ್ನ ಬಿಲೀವ್. ಯಾರು ಬೈದವ್ರು ಬೈಕೊಳ್ಳಿ. ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕು ಅಂತ ನಂಬ್ದವ್ ನಾನು. ಕೋಮುವಾದವನ್ನ ವಿರೋಧ ಮಾಡೋದು. ಅದರಿಂದ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಸಮುದಾಯಗಳೇನಿವೆ ಅವರಿಗೆ ರಾಜಕೀಯ ಅಧಿಕಾರ ಕೊಡಬೇಕು, ಇಲ್ಲದ್ರೆ ಅವ್ರ ರಾಜಕೀಯ ಅಧಿಕಾರವನ್ನ ಕಸ್ಕಬೇಕು. ಈಗ ಖರ್ಗೆ ಅವರಿಗೊಂದು ಕೊನೆಯ ಅವಕಾಶ ಅಂತ ನನಗೆ ಅನ್ಸುತ್ತೆ. 84 ವರ್ಷದ ಈ ನಾಯಕ 2 ವರ್ಷ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕಾಂಗ್ರೆಸ್ ಕೊಡಬೇಕು ಅಂತಾನೆ ಬಯಸೋದು ನಾನು. ಯಾಕೆ ಗೊತ್ತಾ? ಅವರ ಕಾಂಗ್ರೆಸ್ ನಿಷ್ಠೆ, ಅದರ ಜೊತೆಗೆ ನೆಹರು ಕುಟುಂಬದ ಮೇಲಿನ ಅವರ ನಿಷ್ಠೆ. ತಮ್ಮ ಮಕ್ಕಳಿಗೆ ಕೂಡ ಅವರು ಪ್ರಿಯಾಂಕಾ ಅಂತ ಹೆಸರಿಟ್ರು, ರಾಹುಲ್ ಅಂತ ಹೆಸರಿಟ್ರು. ಆ ರೀತಿಯ ನಿಷ್ಠೆ ಇನ್ಯಾವ ಬಹುತೇಕ ಕಾಂಗ್ರೆಸ್ ನಾಯಕರಲ್ಲಿ ನೋಡಿಲ್ಲ. ನೀವು ಅವರ ಇಡೀ ರಾಜಕೀಯ ಬದುಕಲ ಅಂತಹ ನಿಷ್ಠೆಯನ್ನ ಇಟ್ಕೊಂಡು ಬಂದವರು ಕಾಂಗ್ರೆಸ್ ಅನ್ನ ಸರ್ವ್ ಮಾಡಿದ್ರು. ಅದ್ರ ಜೊತೆಗೆ ಅವ್ರ ಯೋಗ್ಯತೆನೂ ಇದೆ. ಅವರ ಯೋಗ್ಯತೆಯನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅನ್ಕ್ವೆಶ್ಚನೇಬಲ್ ಲೀಡರ್. ಸೊ ಅದರಿಂದ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯುವುದು ಅಥವಾ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡುವುದು ನ್ಯಾಯಸಮ್ಮತವಾದದ್ದು. ಆದ್ರೆ ಏನಾಗುತ್ತೆ, ಇದಕ್ಕೆ ಕೊಡ್ತಾರ ಅಂತ. ಸೊ ಈ ಬಗ್ಗೆ ಸಿದ್ದರಾಮಯ್ಯನವರನ್ನು ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಅವರ ಪುತ್ರ ಯತೀಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಯತೀಂದ್ರ ಅವರು ಹೇಳುವ ಮಾತುಗಳು ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದಿರುತ್ತೆ ಅಂತಾನೆ ನಾವು ಅಂದ್ಕೋಬೇಕಾಗತ್ತೆ. ಯಾಕಂದ್ರೆ ಬಾಸದಾಗರು ಆಡಿದ ಮಾತನ್ನ ಅವರ ಮಾತನಾಡಬಾರ್ದಿತ್ತು, ಇನ್ನೊಂದಿತ್ತು ಅಂತ ಸಿದ್ದರಾಮಯ್ಯ ಹೇಳಿಲ್ಲ. ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯವರು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅಂತಾನೆ ಅನ್ಕೋಬೇಕು. ಈಗ ಹೇಳಿದ್ದೇನು ಆಗಿದ್ರೆ ಯತೀಂದ್ರ ಅವರು ಈಗೇನು ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಇಲ್ಲ, ಈಗೇನಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಏನಿದ್ರು ಹೈಕಮಾಂಡ್ ತೀರ್ಮಾನ ಅನ್ನೋ ಮಾತನ್ನ ಹೇಳಿ. ಅಂದ್ರೆ ಒಂದು, ನನಗೆ ಅನ್ನಿಸುವ ಹಾಗೆ ಸಿದ್ದರಾಮಯ್ಯ ಮತ್ತು ಅವರ ಕ್ಯಾಂಪ್ ಇದೆಯಲ್ಲ, ಎಟ್ ಎನಿ ಕಾಸ್ಟ್ ಅವರು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲ್ಲ. ನಂಬರ್ ಒನ್. ಸೊ ಅವರ ಈ ದಲಿತ ಕಾರ್ಡ್ ಅನ್ನ ಮೂವ್ ಮಾಡ್ತಿದ್ದಾರೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆ ಬಿಡಲಾಗಿದೆ. ಹಾಗೆ ಸಿದ್ದರಾಮಯ್ಯ ಹತ್ರ ಇರುವಂತಹ ಸತೀಶ್ ಜಾರಕಿಹೊಳಿ ಕೂಡ ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇಟ್ ಕ್ಲಿಯರ್ಲಿ ಶೋಸ್ ಸಿದ್ದರಾಮಯ್ಯ ಕ್ಯಾಂಪ್ ಈಸ್ ಬಿಹೈಂಡ್ ಡಾಕ್ಟರ್ ಪರಮೇಶ್ವರ್. ಸೊ ಆ ಪರಮೇಶ್ವರ್ ಏನ್ ಹೇಳಿದ್ದಾರೆ, ಸೊ ನಮಗೆಲ್ಲರಿಗಿಂತ ದೊಡ್ಡವರಾದ್ದರಿಂದ ಖರ್ಗೆ ಅವರಾದ್ರೆ ನಮ್ಮ ಸಮ್ಮತಿ ಇದೆ ಅಂತ. ಅಂದ್ರೆ ಅವರಿಗೆ ಬಂದಂತ ಆಫರ್ ಅನ್ನ ಅವರು ಖರ್ಗೆಯವರ ಹತ್ತ ಹಸ್ತಾಂತರಿಸಿದ್ದಾರೆ. ಅಂದ್ರೆ ಇಡೀ ಕಾಂಗ್ರೆಸ್ ರಾಜಕಾರಣದಲ್ಲಿ ಈಗ ಕರ್ನಾಟಕದ ಮುಖ್ಯಮಂತ್ರಿಯ ಹುದ್ದೆಗೆ ಖರ್ಗೆಯವರು ಎಮರ್ಜ್ ಆಗ್ತಿದಾರ
ಅನ್ನೋದು ಬಹುಮಟ್ಟಿಗೆ ಹಾಗೆ ಅನ್ಸುತ್ತೆ. ಅವ್ರು ಎಮರ್ಜ್ ಆದ್ರೆ ಡಿ ಕೆ ಶಿವಕುಮಾರ್ ಕತೆ ಏನು? ಅವರು ಇದುವರೆಗೆ ಫೈಟ್ ಮಾಡಿದ್ದಿದೆಯಲ್ಲ, ಅದು ನೀರಿನಲ್ಲಿ ಮಾಡಿದ ಹೋಮ ಆಗುತ್ತೆ. ಹೋಮ ಅಂದ್ರೆ ಇಷ್ಟ ಅವರಿಗೆ. ಅವ್ರು ಹೋಮ ಗಿಮ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾರೆ. ಸಂಸ್ಕೃತ ಇಷ್ಟ, ಸಂಸ್ಕೃತ ಶಬ್ದಗಳೆಲ್ಲ ಹೇಳ್ತಾರೆ. ಅವರು ಮಂತ್ರ ಗಿಂತ್ರ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ದಟ್ಟ ಒಂಥರ ಸಾಫ್ಟ್ ಹಿಂದುತ್ವ ಅವರಿಗೆ. ಸದಾ ವತ್ಸಲೆ ಮಾತ್ರ ಭೂಮಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಆ ಏರಿಳಿತಗಳಿಗೆಲ್ಲ ಇದೆ ಅವರಿಗೆ. ಸೊ ಇದೆಲ್ಲ ಇದ್ದಂತಹ ಡಿ ಕೆ ಶಿವಕುಮಾರ್ ವಾಟ್ ಹಿ ವಿಲ್ ಡೂ ನೆಕ್ಸ್ಟ್? ಖರ್ಗೆಯನ್ನ ಅವರು ವಿರೋಧಿಸುವ ಸ್ಥಿತಿಯಲ್ಲಿಲ್ಲ. ಖರ್ಗೆ ಕ್ಯಾಂಡಿಡೇಟ್ ಅಥವಾ ಅವರು ಅಭ್ಯರ್ಥಿ ಆದರೆ ಅನಿವಾರ್ಯವಾಗಿ ಅವರು ಸಪೋರ್ಟ್ ಮಾಡ್ಬೇಕಾಗತ್ತೆ. ಅವ್ರು ಸಪೋರ್ಟ್ ಮಾಡಿದ್ರೆ 2028 ಎಲೆಕ್ಷನ್ ನಲ್ಲಿ ಏನಾಗುತ್ತೆ ಅದೆಲ್ಲ ಬಹಳ ಡಿಫ್ರೆಂಟ್ ಆದ ಇಶ್ಯೂಗಳು. ಆದರೆ ತಾತ್ಕಾಲಿಕವಾಗಿ ಅವರ ಆಸೆ ಇದೆಯಲ್ಲ, ಅವರ ಕನಸಿದೆಯಲ್ಲ, ಆ ಕನಸಿನ ಗೋಪುರ ಕುಸಿದೋಗುತ್ತೆ. ರಾಜಕಾರಣ ಅಂದ್ರೆ ಹಾಗೇನೆ. ರಾಜಕಾರಣದಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲ, ಅದೊಂದು ಆಟ. ಆ ಆಟಕ್ಕೆ ನಿಯಮಗಳೇ ಇಲ್ಲ. ಬಹುತೇಕ ಆಟಗಳಿಗೆ ನಿಯಮ ಇರುತ್ತೆ. ಕ್ರಿಕೆಟಿಗೆ ನಿಯಮ ಇರುತ್ತೆ, ಫುಟ್ಬಾಲಿಗೆ ನಿಯಮ ಇರುತ್ತೆ ಅಲ್ವಾ? ಸೊ ಕಬಡ್ಡಿಗೆ ನಿಯಮ ಇರುತ್ತೆ. ಪ್ರತಿಯೊಂದಕ್ಕೂ ಅಖಾಡ ಕೇಳ್ಬಿಟ್ಟು ಕುಸ್ತಿ ಆಡಿದ್ರೆ ನಿಯಮ ಇರುತ್ತೆ. ಆದರೆ ರಾಜಕಾರಣಕ್ಕೆ ನಿಯಮ ಇಲ್ಲ. ಸೊ ನೀವು ಈ ಆಟದ ನಿಯಮದಲ್ಲೂ ಕೂಡ, ಯುದ್ಧದಲ್ಲೂ ಕೂಡ ಕೆಲವೊಂದು ನಿಯಮಗಳು. ಮಹಾಭಾರತದಲ್ಲಿ ಹಾಗೇನೆ ಸೊಂಟದ ಕೆಳಗೆ ಹೊಡಿಬಾರದು ಅಂತಿತ್ತು. ಆದರೂ ದುರ್ಯೋಧನ ಸೊಂಟದ ಕೆಳಗ ಹೊಡೆದು ಮಲಗಿಸ್ಬಿಟ್ರು. ಭೀಮ ಹೊಡೆಯಕ್ಕೆ ಕೃಷ್ಣ ತೋರಿಸ್ತ. ಹಾಗೇನೆ ಎಲ್ಲಿ ಹೇಗೆ ಹೊಡಿತಾರೆ ಅಂತ ಗೊತ್ತಾಗಲ್ಲ. ಯಾವುದೇ ವೈಯಕ್ತಿಕ ಸಂಬಂಧ ರಾಜಕಾರಣಿಗಳಿರಲ್ಲ. ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಅವ್ರಿಗೆ ಶಾಶ್ವತ ಅಲ್ವೇ ಅಲ್ಲ. ಆಟ ಆಟನೇ. ಸೊ ಅದರಿಂದ ಇಡೀ ರಾಜಕಾರಣದ ಆಟದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪೈಪೋಟಿಯ ವಿಚಾರದಲ್ಲಿ ಆಗಾಗ ಡಿಫ್ರೆಂಟ್ ಆದ ಟರ್ನ್ಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಆಟ ಆಡ್ತಿದ್ದಾರೆ. ಅಲ್ಟಿಮೇಟ್ಲಿ ಖರ್ಗೆ ಮುಖ್ಯಮಂತ್ರಿ ಆಗ್ತಾರ? ಕರ್ನಾಟಕದ ಮೊದಲ ದಲಿತ ಮುಖ್ಯಮಂತ್ರಿ ಆಗ್ತಾರ? ನನಗಂತೂ ಕುತೂಹಲ ಇದೆ. ನಾನು ಸಪೋರ್ಟರ್. ದಲಿತರೊಬ್ಬ ಮುಖ್ಯಮಂತ್ರಿ ಆಗುವುದಕ್ಕೆ ನನ್ನ ಬೆಂಬಲ ಇದೆ. ಆಗ್ಬೇಕು. ಅದಿಲ್ಲ ಅಂದ್ರೆ ಕಸ್ಕೋಬೇಕು. ಅವರು ದಲಿತರ ನಂತರ ಮುಸ್ಲಿಮರ ಅವಕಾಶ ಬರಬೇಕು. ಯಾಕಂದ್ರೆ ಉಳಿದೆಲ್ಲ ಕಮ್ಯುನಿಟಿ ಬಹುತೇಕ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಮಾಡಿದ್ರೆ ಮಾತ್ರ ಆವಾಗ ಇಲ್ಲಿ ಜನತಂತ್ರಕ್ಕೆ ಬೆಲೆ ಗೌರವ ಸಿಗುತ್ತೆ. ಅದರ ಜೊತೆಗೆ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ರಾಜಕಾರಣಕ್ಕೆ ಹೊಸ ಭಾಷೆ ಬರದಂತೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೇನೆ ಸಾಧ್ಯ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಹಾಯ ಮಾಡಿ. ಮತ್ತೆ ಮುಂದಿನ ಇನ್ನೊಂದು ವಿಶ್ಲೇಷಣೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.